परः गुरु साक्षात् परब्रह्म तस्मै श्री गुरुवे नमः। ಶ್ರೀ ರಾಮಕೃಷ್ಣ ಕೃಷ್ಣರಲ್ಲಿ ಹಾಗೂ ಶಾರದಾ ಮಾತೆಯರಲ್ಲಿ ಹಾಗೂ ಸ್ವಾಮಿ ವಿವೇಕಾನಂದರಿಗೆ ನಮಸ್ಕರಿಸುತ್ತಾ ಹಾಗೂ ಶಾರದಾಶ್ರಮದ ಅಧ್ಯಕ್ಷರಾದಂಥ ತ್ಯಾಗಮಯ್ಯವರಲ್ಲಿ ವಂದಿಸುತ್ತಾ ಈ ದಿನದ ಶಾರದಾ ಮಾತೆಯವರ ಬಗ್ಗೆ ಕಿರುಪರಿಚಯವನ್ನು ಮಾಡಿಕೊಡ್ತಾ ಇದ್ದೇನೆ. ಓಂಕಾರಿ ಹೀಂಕಾರಿ ಕ್ರೀಂಕಾರಿ ನೀನು ಕ್ಲೀಂಕಾರಿ ನೀನು, ಆದರೂ ಅಮ್ಮ ಎನ್ನುವವಳು ನಾನು. ನೀ ನನಗೆ ನಿನ್ನ ತಾಯಿ ಮಡಲಿನ ಸರೆಯ, ಓಡೋಡಿ ಬಂದೆಮ್ಮ ನಿನ್ನ ತನೆಗೆ. ಶ್ರೀಮಾತೆ ಶಾರದಾ ದೇವಿಯವರ ಪರಿಚಯ. ಶ್ರೀಮಾತೆ ಶಾರದಾ ದೇವಿಯವರು ಪಶ್ಚಿಮ ಬಂಗಾಳದ ಜಯರಾಮ್ ಬಾಟಿ ಎಂಬ ಹಳ್ಳಿಯಲ್ಲಿ 1853 ಡಿಸೆಂಬರ್ 22ರಂದು ಬಡ ಕುಟುಂಬದಲ್ಲಿ ಹುಟ್ಟಿದರು. ಅನಕ್ಷರಸ್ಥರೆಂದೇ ಹೇಳಬಹುದಾದವರು ಚಿಕ್ಕಂದಿನಿಂದಲೂ ಆಧ್ಯಾತ್ಮಿಕ ಪ್ರವೃತ್ತಿಯವರಾಗಿದ್ದು ಜನಾನುರಾಗಿಯೂ ಸೇವಾ ಪರಾಯಣರು ಆಗಿದ್ದರು. 5ನೇ ವರ್ಷದಲ್ಲಿಯೇ ಶ್ರೀರಾಮಕೃಷ್ಣರೊಂದಿಗೆ ವಿವಾಹವಾಯಿತು. ಲೌಕಿಕ ವಾಸನೆ ಇಲ್ಲದ ದಿವ್ಯ ದಾಂಪತ್ಯ ಅವರದು. ಶ್ರೀ ಶಾರದಾದೇವಿಯವರು ಪತಿಯ ಸತ್ವಾನ್ವೇಷಣೆಯಲ್ಲಿ ಸಹಭಾಗಿಯಾಗಿ ಪತಿಯ ಮಾರ್ಗದರ್ಶನದಲ್ಲಿಯೇ ಆಧ್ಯಾತ್ಮಿಕ ಸಾಧನೆಗಳಲ್ಲಿ ನಿರತರಾಗಿ ಶ್ರೇಷ್ಠ ಅನುಭವಿಗಳಾದರು. ಶ್ರೀರಾಮಕೃಷ್ಣರ ದೇಹಾವಸಾನದ ನಂತರ ಅವರ ನಿರ್ದೇಶನದಂತೆ ಆಧ್ಯಾತ್ಮಿಕ ಸೇವೆಯಲ್ಲಿ ತೊಡಗಿದರು. ಅಸಂಖ್ಯ ವ್ಯಕ್ತಿಗಳಿಗೆ ತಮ್ಮ ಮಾತೃವಾತ್ಸಲ್ಯವನ್ನು ಉಳಿಸಿದರು. ಜನರು ಅವರೆಡೆಗೆ ಶಾಂತಿ ಸಮಾಧಾನಗಳನ್ನು ಆರಿಸಿ ಧಾವಿಸಿ ಬರುತ್ತಿದ್ದರು. ಕಷ್ಟಗಳು ಅನಿವಾರ್ಯ. ಪ್ರಾರಬ್ಧ ಕರ್ಮವನ್ನು ಅನುಭವಿಸಲೇಬೇಕು. ಯಾರೂ ಅದರಿಂದ ಪಾರಾಗುವಂತಿಲ್ಲ. ಆದರೆ ಭಗವನ್ನಾಮ ಜಪದಿಂದ ಅದರ ತೀವ್ರತೆ ಕಡಿಮೆಯಾಗುತ್ತದೆ. ಹೇಗೆಂದರೆ, ಕರ್ಮದ ಪರಿಣಾಮವಾಗಿ ಒಬ್ಬ ತನ್ನ ಕಾಲನ್ನೇ ಕಳೆದುಕೊಳ್ಳಬೇಕಾಗಿದ್ದರೆ ಅದರ ಬದಲು ಕೇವಲ ಒಂದು ಮುಳ್ಳು ಚುಚ್ಚಿದವರಲ್ಲಿಯೇ ಅದು ಮುಗಿದು ಹೋಗುತ್ತದೆ. ಅಂದರೆ ಒಬ್ಬ ವ್ಯಕ್ತಿಗೆ ಏನಾದರೂ ಕಷ್ಟ ಬರುತ್ತೆ ಅನ್ನೋದಿದ್ದರೆ ನಾವು ದೇವರ ಜಪವನ್ನು ಮಾಡಿದಾಗ ದೇವರು ನಮಗೆ ದೊಡ್ಡದಾಗಿ ಬರುವಂಥ ಕಷ್ಟವನ್ನು ಸುಲಭ ಮಾರ್ಗದಲ್ಲಿ ನಮಗೆ ಕಾಲು ಮುರಿಬೇಕು ಅನ್ನೋ ಸಮಯದಾಗ ಏನಾಗುತ್ತೆ, ಒಂದು ಮುಳ್ಳು ಚುಚ್ಚಿ ಅದು ಪರಿಹಾರ ಆಗುತ್ತೆ ಅಂತ ಹೇಳ್ತೀವಿ. ಈಗ ನಾವು ಏನೋ ಪೂಜೆ ಮಾಡಿಸ್ತೀವಿ. ಈಗ ಯಾರ ಹತ್ರ ಹೋದಾಗ ಅವರು ನಮಗೆ ಈಗ ಕಷ್ಟ ಬಂದಿದೆ ಏನು ಮಾಡಬೇಕು ಅಂದಾಗ ಪುರೋಹಿತರಾಗಲಿ ಯಾರೇ ಆಗಲಿ ಒಂದು ಪರಿಹಾರ ಹೇಳ್ತಾರೆ. ಇಂಥ ಶಾಸ್ತ್ರ ಮಾಡಿಸ್ರಿ, ಶಾಂತಿ ಮಾಡಿಸ್ರಿ ಅಂತ. ಅವಾಗ ನಾವು ಬಂದು ಶಾಂತಿ ಮಾಡಿಸ್ತೀವಿ. ಆದರೆ ಶಾಂತಿ ಮಾಡಿಸಿದ್ದಕ್ಕಾದ್ರೂ ಆಗ್ಬೋದು, ನಮ್ಮ ಮನಸ್ಸಿಗೆ ನಮಗೊಂದು ಧೈರ್ಯ ಇರುತ್ತೆ. ನಾನು ಶಾಂತಿ ಮಾಡಿಸ್ಬಿಟ್ಟೆ, ನನಗೇನು ಕಷ್ಟ ಬರಲ್ಲ ಅಂತೇಳಿ ನಮ್ಮ ಮನಸ್ಸಿಗೆ ಆತ್ಮಸ್ಥೈರ್ಯ ಬರುತ್ತೆ. ಅವಾಗ ಏನಾಗ್ತೀವಿ, ನಮಗೆ ಒಂಥರ ಬಲ ಬಂದಂಗಾಗಿ ಅದು ಅದಕ್ಕೆ ಪರಿಹಾರ ಸರಿ ಹೋಗುತ್ತೆ. ಅಂದರೆ